ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಎಗ್ ವಿತ್ ಪೊಟ್ಯಾಟೊ ಅದರಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಕೂಡ ಕೊಡಿ. ನೋಡಿ, ರೆಡಿ ಇರುವಂಥ ಪೊಟ್ಯಾಟೊ ವಿತ್ ಎಗ್, ಆಲೂಗಡ್ಡೆ ಮತ್ತು ಮೊಟ್ಟೆಯಲ್ಲಿ ಮಾಡುವಂಥ ಬಜ್ಜಿ ಇದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮಾಡಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಒಂದೇ ಒಂದು ಮೊಟ್ಟೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಒಂದು 5 ಇದಾಗುತ್ತೆ, ಬಜ್ಜಿ ಆಗುತ್ತೆ ಅಷ್ಟೇ. ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ, ಇಂಗು ಅದು. ಆಮೇಲೆ 1/4 ಸ್ಪೂನು ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಚ್ಕಾರದ ಪುಡಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೇಮ್ ಬಜ್ಜಿಗೆ ಹೆಂಗೆ ಮಿಕ್ಸ್ ಮಾಡ್ಕೊಳ್ತೀವಿ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ, ರೈಸ್ ಫ್ಲೋರ್ ಅದು. ಆಮೇಲೆ ಈ ಥರ ತಿಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೀರು ಹಂಗಾಗಬಾರ್ದು, ತಿಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದ್ರ ಸಿಪ್ಪೆ ತೆಗೆದು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಆಯಿತಾ? ಅಷ್ಟು ತೆಳುವಾಗಿರಬೇಕು ಆಲೂಗಡ್ಡೆ ಕಟ್ ಮಾಡಿರೋದು. ಇದು ಬೇಯಿಸಿದಂಥ ಮೊಟ್ಟೆ, ಇದ್ರದ್ದು ಸಿಪ್ಪೆನೆಲ್ಲ ತೆಗೀರಿ. ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ನಾವು ಆಲೂಗಡ್ಡೆ ಹೆಂಗೆ ಸ್ಲೈಸಾಗಿ ಕಟ್ ಮಾಡಿದ್ವಿ ಹಾಗೆ ಕಟ್ ಮಾಡ್ಕೊಳ್ಬೇಕು. 5 ಪೀಸ್ ಆಗ್ತದೆ ಅಷ್ಟೇ ಅದರಲ್ಲಿ. ಈಗ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದಂಥ ಕಡಲೆ ಹಿಟ್ಟು ಫಸ್ಟು ಒಂದು ಆಲೂಗಡ್ಡೆ ಪೀಸ್ ಇಟ್ಕೊಳ್ಳಿ, ಅದ್ರ ಮಧ್ಯದಲ್ಲಿ ಎಗ್ನ ಇಡಿ, ಮತ್ತು ಇನ್ನೊಂದು ಆಲೂಗಡ್ಡೆದು ಸ್ಲೈಸ್ನ ಇಡಿ. ಅದು 3 ಆಗುತ್ತೆ. ಆಗ ಆ 3ಅನ್ನು ಸೇರಿಸಿ ಡಿಪ್ ಮಾಡಿ, ಕಡಲೆ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಡಿಪ್ ಮಾಡಿ, ಆಮೇಲೆ ಬಿಸಿಯಾದಂಥ ಎಣ್ಣೆಗೆ ಹಾಕಿ ಸಿಮ್ಮಲ್ಲಿ ಇಡಬೇಡಿ ಸ್ಟವ್ನ. ಫ್ಲೇಮ್ನ ಯಾವಾಗಲೂ ಮೀಡಿಯಮಲ್ಲಿ ಇಡಬೇಕು. ಸಿಮ್ಮಲ್ಲಿಟ್ಟರೆ ಏನೇ ಬಜ್ಜಿ ಬೋಂಡ ಏನು ಮಾಡೋಗ್ಲೂ ಸಿಮ್ಮಲ್ಲಿಟ್ಟರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಮೀಡಿಯಮಲ್ಲಿಟ್ಟರೆ ಕರೆಕ್ಟಾಗಿ ಅದು ಫ್ರೈ ಆಗಿ ಸಿಗುತ್ತೆ. ನೋಡಿ, ಈಗ ಒಂದು ಸೈಡ್ ಆಗಿದೆ, ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ, 2 ಸೈಡು ಫ್ರೈ ಆಗ್ತದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿ ಬಜ್ಜಿ ತಿಂತೀವಲ್ಲ ಅದಕ್ಕಿಂತ ಒಂಥರ ಟೇಸ್ಟ್ ಇರುತ್ತೆ. ತಿನ್ನುವಾಗ ಪೊಟ್ಯಾಟೊ ಸಿಗುತ್ತೆ ನಮಗೆ ಬಾಯಿಗೆ, ಮತ್ತು ಎಗ್, ಬೇಯಿಸಿದಂಥ ಎಗ್ ಅದು ಸಿಗುತ್ತೆ. ಮತ್ತು ಈ ಮೇಲಿರುವಂಥ ಇದಿರುತ್ತೆ ನೋಡಿ ಬಜ್ಜಿದು, ಅದೆಲ್ಲ ಒಂಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ಸಾಸ್ ಜೊತೆಗೆ ತಿಂದ್ರಂತೂ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ, ಇದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.